ಆ ಆರೋಪ ಹೊತ್ತಂತಹ ಮಹಿಳೆಯ ಮಗ ಕಿಡ್ನಾಪ್ ಆಗಿದ್ದಾರೆ, ತನ್ನ ತಾಯಿ ಅಂತ ದೂರನ್ನು ಕೊಟ್ಟಿದ್ರು. ಏಪ್ರಿಲ್ 29ನೇ ತಾರೀಕು ಕಿಡ್ನಾಪ್ ಆಗಿದೆ ಅಂತ 2ನೇ ತಾರೀಕು ದೂರು ದಾಖಲಾಗಿತ್ತು. ಇವತ್ತು ಆ ಕೇಸ್ನಲ್ಲಿ ಅಂದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ HD ರೇವಣ್ಣ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. HD ರೇವಣ್ಣನವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಲುವಾಗಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣನನ್ನ ವಶಕ್ಕೆ ಪಡೆದು ಎಸ್ಐಟಿ ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು, ಎಸ್ಐಟಿ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಬೆಂಗಳೂರಿನಲ್ಲೇ ಇದ್ರು ರೇವಣ್ಣ, ಬೆಂಗಳೂರಿನಲ್ಲಿ ಇದ್ಕೊಂಡೇ ವಿಚಾರಣೆಗೆ ಬಂದಿರಲಿಲ್ಲ. ನಿನ್ನೆ ಕಿಡ್ನಾಪ್ ಕೇಸ್ನ A2 ಆರೋಪಿಯನ್ನ ಅರೆಸ್ಟ್ ಮಾಡಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ. ಈಗ HD ರೇವಣ್ಣನವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ, ಹಾಲಿ ಹೊಳೆ ನರಸೀಪುರದ ಶಾಸಕ ಎಸ್ಐಟಿ ವಶಕ್ಕೆ. ದೇವೇಗೌಡರ ಮನೆಯಲ್ಲಿದ್ರು HD ರೇವಣ್ಣ. ಎಸ್ಐಟಿ ತಂಡ ದೇವೇಗೌಡರ ಮನೆಗೆ ಹೋಗಿ ಅವರನ್ನ ವಶಕ್ಕೆ ಪಡೆದಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣನವರನ್ನ ಅರೆಸ್ಟ್ ತೋರಿಸುವ ಸಾಧ್ಯತೆ ಇದೆ. ಈಗ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ತಂಡ ಎಸ್ಐಟಿ ಆಫೀಸ್ ಅಂದ್ರೆ ಬೆಂಗಳೂರಿನ CID ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ದೇವೇಗೌಡರ ಮನೆಯಿಂದ ಎಸ್ಐಟಿ ಕಚೇರಿಯತ್ತ HD ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ತೋರಿಸುವ ಸಾಧ್ಯತೆ ಇದೆ. ಮೊದಲ ಆರೋಪಿ HD ರೇವಣ್ಣ, 2ನೇ ಆರೋಪಿ ಸತೀಶ್ ಬಾಬು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಜೈಲಿನಲ್ಲಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಅಧಿಕೃತ ಮಾಹಿತಿ ಬರ್ತಾ ಇದೆ, ಎಸ್ಐಟಿ ಅಧಿಕೃತವಾಗಿ ರೇವಣ್ಣನವರನ್ನ ಅರೆಸ್ಟ್ ಮಾಡಲಿದೆ. ಎಸ್ಐಟಿ ಅಧಿಕಾರಿಗಳಿಂದ HD ರೇವಣ್ಣ ಅರೆಸ್ಟ್. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ ರೇವಣ್ಣ ಬಂಧನವನ್ನ ಎಸ್ಐಟಿ ಅಧಿಕಾರಿಗಳು ಸುವರ್ಣ ನ್ಯೂಸ್ಗೆ ಖಚಿತಪಡಿಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ರೇವಣ್ಣ ಅರೆಸ್ಟ್ ಆಗಿದೆ. 3ನೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪ ರೇವಣ್ಣ ಮೇಲಿತ್ತು. ಈಗ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಂದ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರೇವಣ್ಣನವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನಲಾಗ್ತಿತ್ತು. ಈಗ ಬಂಧನವನ್ನ ಎಸ್ಐಟಿ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳ ತಂಡ CID ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ರೇವಣ್ಣ ಅರೆಸ್ಟ್. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ.